ಮಾಂಸ ಪ್ರಿಯರಿಗೆ ಶಾಕ್. ತುಮಕೂರಿನಾದ್ಯಂತ ಮಾಂಸದ ಅಂಗಡಿಗಳು ಕ್ಲೋಸ್. ಶ್ರೀರಾಮ ನವಮಿ ಹಬ್ಬದ ಹಿನ್ನೆಲೆ ಮಾಂಸದ ಅಂಗಡಿಗಳು ಬಂದ್. ಎಸ್, ಇವತ್ತು ಹೇಳಿ ಕೇಳಿ ಭಾನುವಾರ. ಭರ್ಜರಿ ಬಾಡೂಟ ತಿನ್ಬೇಕಂತ ಅಂದ್ಕೊಂಡಿರೋರು ಮಾಂಸ ಪ್ರಿಯರಿಗೆ ತುಮಕೂರು ಪಾಲಿಕೆ ಶಾಕ್ ನೀಡಿದೆ. ನಿನ್ನೆ ಅಂದ್ರೆ ಶನಿವಾರ ಸಂಜೆ 6 ಗಂಟೆಯಿಂದ ಭಾನುವಾರ ಮಧ್ಯರಾತ್ರಿ 12 ಗಂಟೆಯವರೆಗೂ ತುಮಕೂರು ನಗರಾದ್ಯಂತ ಮಾಂಸದ ಅಂಗಡಿಗಳನ್ನ ಬಂದ್ ಮಾಡುವಂತೆ ಪಾಲಿಕೆ ಆಯುಕ್ತೆ ಅಶ್ವಿಜಾ ಆದೇಶವನ್ನ ಹೊರಡಿಸಿದ್ರು. ಹೌದು, ಇಂದು ಶ್ರೀರಾಮನವಮಿ ಹಬ್ಬ ಇರುವ ಹಿನ್ನೆಲೆ ಮಾಂಸ ಮಾರಾಟವನ್ನ ಮಾಡದಂತೆ ಆದೇಶ ಹೊರಡಿಸಲಾಗಿತ್ತು. ಹೀಗಾಗಿ ಪಾಲಿಕೆ ವ್ಯಾಪ್ತಿಯ ಹಲವೆಡೆ ಚಿಕನ್, ಮಟನ್, ಮೀನು ಮಾರಾಟ ಅಂಗಡಿಗಳನ್ನ ಬಂದ್ ಮಾಡಲಾಗಿದೆ. ಇನ್ನು ಪಾಲಿಕೆ ವ್ಯಾಪ್ತಿಯಲ್ಲಿದ್ದ ಮಾಂಸದ ಅಂಗಡಿ ಮಾಲೀಕರು ಆದೇಶದಂತೆ ಮಾಂಸದ ಅಂಗಡಿಗಳನ್ನ ಬಂದ್ ಮಾಡಿದ್ರು. ಹಬ್ಬದ ದಿನಗಳಲ್ಲಿ ಕೆಲವು ತಾತ್ಕಾಲಿಕ ನಿರ್ಬಂಧಗಳನ್ನ ಸಾಮಾನ್ಯವಾದರೂ ಮಾಂಸ ಪ್ರಿಯರು ವಾರಾಂತ್ಯದ ಸಂಡೇ ಸ್ಪೆಷಲ್ ನಿರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಅದಲ್ಲದೆ ನಗರದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಎಲ್ಲ ಅಂಗಡಿಗಳಿಗೆ ನಿಷೇಧದ ಮಾಹಿತಿ ಮುಂಚಿತವಾಗಿಯೇ ತಿಳಿಸಲಾಗಿದ್ದು, ಈ ಆದೇಶವನ್ನ ಉಲ್ಲಂಘಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂಬ ಎಚ್ಚರಿಕೆಯನ್ನ ಕೂಡ ನೀಡಲಾಗಿತ್ತು. ಆದೇಶ ಉಲ್ಲಂಘಿಸಿ ಮಾಂಸದ ಅಂಗಡಿಗಳು ಓಪನ್. ಪಾಲಿಕೆ ಆಯುಕ್ತೆ ಆದೇಶನ್ವಯ ನಗರಾದ್ಯಂತ ಮಾಂಸದ ಅಂಗಡಿಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಆದರೆ ಕೆಲವೆಡೆ ಆದೇಶವನ್ನ ಧಿಕ್ಕರಿಸಿ ಕೆಲ ಮಾಂಸದ ಅಂಗಡಿ ಮಾಲೀಕರು ಅಂಗಡಿ ಓಪನ್ ಮಾಡಿ ಮಾಂಸವನ್ನ ಮಾರಾಟ ಮಾಡಿದ್ದು ಕಂಡುಬಂತು. ಆದೇಶ ಉಲ್ಲಂಘಿಸಿದ ಅಂಗಡಿ ಮಾಲೀಕರ ವಿರುದ್ಧ ಪಾಲಿಕೆ ಕ್ರಮ ಕೈಗೊಳ್ಳುತ್ತಾ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.